ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನನ್ನು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಯುದ್ಧ ಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನು ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಜವದೊಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಪಾರ್ಥ, ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಪಾರ್ಥ, ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಹು ಪದಾತಿ ಪರಿರುತ. ಮಹಾರಥಿಕ ಬಹು ಪದಾತಿ ಪರಿರುತ ಮಹಾಪ್ರಾಣಿ ಭಟ ಸಮಾಕ್ರಾಂತಿ ವಿಜಯ. ಜವದೊಳಿ ಕಿಸೈ ಬೆರವಿ ಜವದೊಳಿ ಕಿಸೈ ಬೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ವಿಭವ ಹಿತ ಋಷಭ ತುರುಗು ಗಜ ಸಹಿತ ವಿಭವ ಮುದಿತ. ಪಾರ್ಥ, ಅಹಿತ ವಿಭವ ಹಿತ ಋಷಭ ತುರುಗು ಗಜ ಸಹಿತ ವಿಭವ ಮುದಿತ. ತುಹಿನ ರೋಣಿಕುಲ ಮಹಾದ್ವಿನಿ ಬಿಕಿಲ. ರೋಣಿಕುಲ ಮಹಾದ್ವಿನಿ ಬಿಕಿಲ ಕೃಪ ಭರಿತ ಕುರು ವಿಷಯ ಪರಿಕಲಿತ. ಕೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ. ಜವದೊಳಿ ಕಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಪಾರ್ಥ, ವಾಸುದೇವ, ಇತ್ತ ನೋಡು. ಕೌರವರು ಚದುರಂಗ ಬಲ ಸಮೇತವಾದ ಸೈನ್ಯವು ಉಲ್ಮೀತವಾದ ಪ್ರಚಂಡ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡುಪಾಡದ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು. ಆತನು ನಿನ್ನ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞಾ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಕುರು ಬಾಂಧವರ ಶಿರಛೇದಿಸೆನ, ಕುರು ಬಾಂಧವರ ಶಿರಛೇದಿಸೆನ, ಕುರು ಬಾಂಧವರ ಶಿರಛೇದಿಸೆನ.
ಅಲ್ಪಬೋಧವ ಮರೆತು ಪಾತಗೆ ನಾನಾರೆ. ಅಲ್ಪಬೋಧವ ಮರೆತು ಪಾತಗೆ ನಾನಾರೆ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಅಲ್ಪಬೋಧವ ಮರೆತು ಪಾತಗೆ ನಾನಾರೆ. ಅಲ್ಪಬೋಧವ ಮರೆತು ಪಾತಗೆ ನಾನಾರೆ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತೆಂಬುದನ್ನು ಬಲ್ಲೆಯ? ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜ್ಞಾತಿ ವಧೆಗೆ, ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಯುದ್ಧವೂ ಬೇಡ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರಿನಂತೆ ವರ್ತಿಸಿವ್ಯಾ? ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ಮನೋದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನ್ ಕುರು ಪಿತಾಮಹ ಪೂಜ್ಯರಾದ ಆಚಾರ್ಯ ದ್ರೋಣರು ನನಗೆ ಅಸ್ತ್ರದಾನವನ್ನು ಮಾಡಿದವರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಇದರ ಸಮ್ಮತವು ನನಗೆ ಸಮ್ಮತವಿಲ್ಲ ಕೃಷ್ಣ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದು ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನೂ ಕೂಡ ಹಿಂದೆ ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿವು, ಮುಂದೆಯೂ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಯುದ್ಧದ ಹೆಸರಿತ್ತದರೆ ನನ್ನ ಹೃದಯವು ಕಂಪಿಸತೊಡಗಿರುವುದು. ಉತ್ಸಾಹ ಗೀತೆಯಾಗಿ ಶೈತ್ಯಾಧಿಕ್ಯವಾದ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಯಾವ ಧರ್ಮವೂ ಇಲ್ಲವೇ? ಅಸ್ಥಿರಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳವ ಪಡುವೆ ಮರುಳೇ 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 ಮರುಳೇ. ಅರ್ಜುನ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ
ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಬಾಗಿನೆನಿಸುವೆ. ನಿನ್ನಂತಹ ಸಂಬಾಧಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಆದ್ದರಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯು ತೋರಿಸು ವಾಸುದೇವ. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್. ಇಹ ಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲವಷ್ಟೇ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ಇದನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ನಾನು ಮಾಯಾರೂಪಿ. ಧರಿತ್ರಿಯಂತೆ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಾಂತರೇಮಿಯು ಸರ್ವಶ್ರೇಷ್ಠವಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿ ಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೂ ನಡೆಯುವು. ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ಧಾರಣ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಆಹಾ, ಎಂತಹ ಭಯಾನಕ ರೂಪವಿದು! ಇದನ್ನು ಮಾನವನ ಚಕ್ಷುಗಳಿಂದ ನೋಡಲಾರನು ಪ್ರಭು. ಶರಣರ ಪೊರೆಯೇ ಜೀವನ ನಿಧಿಯೇ, ಶರಣರ ಪೊರೆಯೇ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಜನ್ಮನ ರಾಧಾ ರಮಣ ಜ್ಯೋತಿಯ ಕರುಣಿಸುವೆ. ನೋಡಲಾರೆನೋ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆನೋ ಪ್ರಭು ನಿನ್ನ ವಿಶ್ವರೂಪವ. ಭೀಕರ ರೂಪದಿ ಇಡುವೆ ಶರಣದಿ, ಮಾಡು ಕೃಪೆಯನೋ
ಮಾಡು ಕೃಪೆಯನ್ನು ಪಾಮರನೆನ್ನಳು, ಮಾಡು ಕೃಪೆಯನ್ನು ಪಾಮರನೆನ್ನಳು, ಭೀಕರ ರೂಪದಿ ಬೇಗೆಯನ್ನ ಸಹಿಸೆ, ಭೀಕರ ರೂಪದಿ ಬೇಗೆಯನ್ನ ಸಹಿಸೆ, ಪರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಕ್ತಿಯ ಕರುಣಿಸುನೆ ರಾಧಾ ರಮಣ, ಮುಕ್ತಿಯ ಕರುಣಿಸುನೆ. ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಜಲರಾಶಿಯಲ್ಲಿ ಗಂಭೀರವಾಗಿ ನಡೆಯುವ ನಿಶ್ಚಲ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ಯುದ್ಧದಲ್ಲಿ ಈ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಕಹಳೆಯನ್ನು. ಆಜ್ಞೆ ಮಾಡುವ. ಪ್ರಾಣೇಶ್ವರಿ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನದಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಸ್ವಾಮಿ. ಉತ್ತರ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ಅರ್ಪಿಸಿರುವನು ಅಂದ ಮೇಲೆ ಇನ್ನು ನನ್ನದಾಗಿ ಅದೇನು ತಾನು ಉಳಿದಿದೆ? ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿದೆಯೇ ಸ್ವಾಮಿ? ಅದು ನಾನು ಬಲ್ಲೆ ಪ್ರೇಯಿಸಿ, ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ, ಶೃಂಗಾರವನದಲ್ಲಿ ಸಲ್ಲಾಪದೆ ನೆಲೆಯುವ ಚೆಲುವಿನ ಲತೆಗೆ ಕಾದಿರೆ ಬಾ ಮಧುವೈರಲು ಭ್ರಮರ
ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲೋದ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲೋದ ಬಾರಾಗದ ಮದುವೆ ಜನರದ ಮರುವಿಗೆ ಬರುವನೆ ಕಾಲಿನ ಪರಿಮಳ ತುಂಬಿದ ಸುಮಧುರ ರತಿನ ಸರಸರಿ ವರ್ಣಿಪ ಮೋಹನ ಕೈಯ ಇನಿಯಳ ಮನದಲ್ಲಿ ಅನುದಿನ ಬೆಳಗಿ ಇನಿಯಳ ಮನದಲ್ಲಿ ಅನುದಿನ ಬೆಳಗಿ ಬಾಚಿರುವ ಪರಾಗದ ಮಧುವ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಿದ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಿದ ಬಾಚಿರುವ ಪರಾಗದ ಮಧುವ ಪ್ರೇಯಸಿ ಪ್ರಿಯತಮ ಅಲ್ಲಿ ನೋಡು ಎಲ್ಲಿ ಸ್ವಾಮಿ? ವನ ಪಕ್ಷಿಗಳು ಹಾ ಹಾ ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುತ್ತಿರುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಆಹಾ ಪ್ರೇಮದ ವಿಚಾರವೂ ಹಾಗೆ ಪ್ರೇಯಸಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಆಹಾ ಪ್ರೇಮದ ವಿಚಾರವೂ ಹಾಗೆ ಪ್ರೇಯಸಿ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಆಹಾ. ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ವಿಮಯ ಭಾವಗಳ ಆಕರ್ಷಕ ವಿಕರ್ಷಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನನ್ನೆಯ ದಿನ ನಾವು ತ್ರಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ನಿನ್ನ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಅದರಲ್ಲಿಯೂ ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ಈ ಪ್ರೇಮದ ಹೂಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಳಾಗಿ ಸುಖದ ಸ್ವಪ್ನಗಾನ ಎದೆಯ ಆಸಿತಾಣೆ ಬಲವ ಭಾವವೇ ನೀ ಮಿಡಿ ನಾನುಡಿ ಅದುವೇ ಜೀವನ ಅದುವೇ ಜೀವನ. ಪ್ರಿಯತಮ, ಸ್ವರವೇಳು ಕಲಿತರಾಗ ಸಂಪೂರ್ಣ ಭಾವಯೋಗ ಶ್ರುತಿಲಯದ ಮಿಲನದಲ್ಲಿ ದೈವಿಕ ಭಾವಯೋಗ. ಜನುಮ ಜನುಮ
ಪ್ರೇಯಸಿ. ಸುಖದ ಸ್ವಪ್ನದ ಉತ್ತರ. ಪ್ರಿಯತಮ, ದೇವರು ಪ್ರಸನ್ನನಾಗಿ ನನ್ನ ಸ್ಥಾನದಲ್ಲಿ ನಿನಗೆ ಸ್ಥಾನ ಬಿಟ್ಟಿರುವನು. ಬಾಯಲ್ಲಿ ಕುಳಿತುಕೋ. ಇದು ಉಪಹಾಸದ ಸಮಯ ಅಲ್ಲ ಉತ್ತರ. ಪ್ರಾಣೇಶ್ವರ, ಈ ದಿನ ನಾನು ಯುದ್ಧದಲ್ಲಿ ಒಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗ್ಯವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಉತ್ತರ. ಪ್ರಾಣೇಶ್ವರ, ಈ 4 ದಿನದಿಂದಲೂ ಯುದ್ಧದಲ್ಲೇ ನಿರತನಾಗಿದ್ದೆ. ಒಂದು ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ಮೋಹಿಸಿ ಎನ್ನನು ಅಡ್ಡಿ ಮಾಡುವ ವೇಳೆ ನನ್ನೀ ಕರಗಳು ಕಾಂತಿಯ ಮನವು ಮೋಹಿಸಿ ಎನ್ನನು ಕಾಂತಿಯ ಮನವು ಮೋಹಿಸಿ ಎನ್ನನು ಅಡ್ಡಿ ಮಾಡುವ ವೇಳೆ ನನ್ನೀ ಕರಗಳು ಅಡ್ಡಿ ಮಾಡುವ ವೇಳೆ ನಿನ್ನೆ ಕರಗಳು ಬಾರೆ ಸನಿಯ ಬಾರೆ ರೂಪಸಿ ಸತಿಪತಿಯೇ ವಿರಹ ಬಹುಪಾಪ ಎಂಬುದ ಮರೆತರೆ ಪಡೆದ ಸಂತಾಪ. ಸತಿಪತಿಯರ ವಿರಹ ಬಹುಪಾಪ ಎಂಬುದ ಮರೆತರೆ ಪಡುವೆ ಸಂತಾಪ. ಬಿಟ್ಟೆನ್ನ ಕೋದೊಡೆ ತಾಳ್ಮೆದ ಕೋಪ. ನನ್ನ ಮಾತನ್ನು ಕೇಳಿದರೆ ಬಿಟ್ಟೆನ್ನ ಕೋದೊಡೆ ತಾಳ್ಮೆದ ಕೋಪ. ನೇಮನಗಾನುವೆ ನಾರಿ ಸತಾಪ. ನೇಮನಗಾನುವೆ ನಾರಿ ಸತಾಪ. ನಾನೇನು ಮನದಿ ಆಶ್ರಯವಾ ನಿನಗೆ ನಾನು ಎಂದು ಕನಕರವಾ. ನಾಟಕಲಾದರೆ ನಾಯಕಿಯೇ ಆವಾರು ಬದಲು ನೀಡಿರು ಸರಿಯೇ. ಅಬ್ಬಬ್ಬಾ, ಗತಿಯನ್ನು ಮಕ್ಕೀಗ. ನಾಟಕಲಾದರೆ ನಾಯಕಿಯೇ ಆವಾವೇಶದಲ್ಲೂ ನೀಡಿರು ಸರಿಯೇ. ಆವಾವೇಶದಲ್ಲೂ ನೀಡಿರು ಸರಿಯೇ. ಗತಿಯನ್ನು ಮಕ್ಕೀಗ. ಆವಾವೇಶದಲ್ಲೂ ನೀಡಿರು ಸರಿಯೇ. ಗಗನದಿಂದ ದರಗಿಳಿದ ಚಂದ್ರನರೆಸಿತಾರೆ. ಗಗನದಿಂದ ದರಗಿಳಿದ ಚಂದ್ರನರೆಸಿತಾರೆ. ಬಾರೆ ಪ್ರೇಯಸಿ ಚಲಿನ ಬಾರೆ ರೂಪಸಿ. ಉತ್ತರ. ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವೇನೋ ಬಂದೊದಗಿದೆ. ಆದರೂ ನೀನು ನಗುತ್ತಿರುವೆ. ಈ ದಿನ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ 2 ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಈಗ ವೀರಪತ್ನಿಯಾದ ವೀರಾಂಗಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಉತ್ತರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು
ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ತಡೆಯಬೇಡ ಉತ್ತರ, ನಗುಮುಖದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ಸಹ ನಿಮಗೆ ಸಹಾಯವನ್ನು ಮಾಡುವೆನು. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಿಲ್ಲ ಉತ್ತರ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತನ್ನಂತಿದೆ. ಇದನ್ನೊಂದು ಸಾರಿ ಎದೆಯೇರಿಸಲಿ. ಹಾ ಬೇಡ ಉತ್ತರ. ಯಾಕೆ ಸ್ವಾಮಿ, ಯಾಕೆ ಬೇಡ? ಬೇಡ ಹೊಸ. ಹನಂಗರ ಈ ಯೋಗ್ಯವಾದ ಕರೆಗಳಿಗೆ ಯೋಗ್ಯವಾದ ಕಾರ್ಯವಿಲ್ಲ ಅಲ್ಲವಿತ್ತರ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿಳಿದು ತಂದ ಹೂಗಳನ್ನು ಹೆದೆಯೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶಯವನ್ನು ಕೊಡು. ಅಬ್ಬಬ್ಬಬ್ಬಾ, ಒಂದೇ ಸುನಲ್ಲಿ ಎಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಬಾಬಾರು ಪ್ರೇಮದಲ್ಲಿ ಬಾ ಪ್ರೇಮಗಂಧ ಚೆಲ್ಲಿ ಹಾಡುವ ನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ವೇದಮ್ಮ, ಬಾಬಾರು ಪ್ರೇಮದರಸ ಹುತ್ತರಿಯ ಮನದರಸ ಆನಂದವ ನೀಡುವ ಸ್ವಾಮಿ. ಪ್ರೀತಿಮೆ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಬಾಬಾರು ಪ್ರೇಮದಲ್ಲಿ ಬಾ ಪ್ರೇಮಗಂಧ ಚೆಲ್ಲಿ ಹಾಡುವ ನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ಹಾಡುವ ನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ಪ್ರಾಣೇಶ್ವರ, ಹಾಗಾದರೆ ಸಂತೋಷ ಚಿತ್ತಳಾಗಿ ನನ್ನನ್ನು ಕೊಡಬಲ್ಲೆಯ ಉತ್ತರ. ಆಹಾ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ಮಧ್ಯೆ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ, ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು, ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತಲ್ಲವೇ? ಹಾಗಾದರೆ ನಿನಗೆ ಯಾವ ಗೌರವ ಇಲ್ಲವೇ? ಈ ದಿನ ಇಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯ ದುಃಖ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರು ಭೂಮಿಗೆ ಉದುರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪಗಳನ್ನು ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ನಾನು ಯುದ್ಧರಂಗದಲ್ಲಿ ಮಡಿದರೆ ಸ್ವಾಮಿ, ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲ ಎಂದು ಹೇಳಿ ಅಳುವುದಿಲ್ಲ ಸ್ವಾಮಿ.
ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ದೊಡ್ಡ ಕಮ್ಮನೆ ಭೂಮಿಗೆ ಬಿದ್ದರೂ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆ. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯವಳಿಗೆ ದೇವರ ಆಜ್ಞೆಯಂತೆ. ಹಾಗಾದರೆ ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಪ್ರೇಯಸಿ. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಹುಣ್ಣಿಮೆ ಚಂದಿರನೇ ತಂಗಾಳಿಯು ನೀನು, ಹುಣ್ಣಿಮೆ ಚಂದಿರನೇ ತಂಗಾಳಿಯು ನೀನು, ಹುಣ್ಣಿಮೆ ಚಂದಿರನೇ ತಂಗಾಳಿಯು ನೀನು, ತಂಗಾಳಿಯು ನೀನು. ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರದೇನು, ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರದೇನು. ಹುಣ್ಣಿಮೆ ಚಂದಿರನೇ ತಂಗಾಳಿಯು ನೀನು, ಲಾ 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 ಲಾ. ಸಗದಂತೆ ನನಗಿಂದು ನೀ ನಗುತ್ತಿರ ಶ್ರೀರಾಮೃತ ಸಗದಂತೆ ನನಗಿಂದು. ಹುಣ್ಣಿಮೆ ಚಂದಿರನೇ ತಂಗಾಳಿಯು ನೀನು, ಹುಣ್ಣಿಮೆ ಚಂದಿರನೇ ತಂಗಾಳಿಯು ನೀನು, ತಂಗಾಳಿಯು ನೀನು. ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರದೇನು, ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರದೇನು. ಹುಣ್ಣಿಮೆ ಚಂದಿರನೇ ತಂಗಾಳಿಯು ನೀನು, ಲಾ 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 ಲಾ. ಲಾ 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 ಲಾ. ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀಲೋಲ ಜಯ, ಮಂಗಳವರ ಗುಣ ಶ್ರೀಲೋಲ ಜಯ 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 ಹೇ ಜಯ 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 ಹೇ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಶ್ರೀಮದ್ ರಮಾರಮಣ ಗೋವಿಂದೋ, ಹರಿನಾಮ ಸಂಕೀರ್ತನ ಗೋವಿಂದೋ, ರವಿಸುತ ಸ್ವಾಮಿ ಗೋವಿಂದೋ, ಹರ ನಮ ಪಾರ್ವತೀ ಪದಯೇ. ನವ ಜಲರುಹಲೋಚನ ಭುವನೋದ್ಧಾರ, ಶಂಕುಚಕ್ರ ಕೌಸ್ತುಭ ಮಣಿಹಾರ, ಕೃಷ್ಣ ಭವಭಯ ಭಂಜನ, ಭವಭಯ ಭಂಜನ ಕಾರುಣ್ಯ ಸಿಂಧುವೇ, ಮಂಗಳ ರೂಪನೆ ದೇವ
ದೇವ ಕೃಷ್ಣ